ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಿಂದ ಆಘಾತಕಾರಿ ಘಟನೆಯೊಂದು ವರದಿಯಾಗಿದೆ. ಅಲ್ಲಿ ಮಹಿಳಾ ಐಎಎಸ್ ಅಧಿಕಾರಿಗೆ ಸಂಬಂಧಿಸಿದ ಮನೆಯಲ್ಲಿ ನಡೀತಾ ಇದ್ದ ವೇಶ್ಯಾವಾಟಿಕೆ ಜಾಲವನ್ನ ಪೊಲೀಸರು ಬಯಲು ಮಾಡಿದ್ದಾರೆ. ಅಧಿಕೃತ ಮೂಲಗಳ ಪ್ರಕಾರ ಪೊಲೀಸರು ನಿರ್ದಿಷ್ಟ ಮಾಹಿತಿಯ ಮೇರೆಗೆ ದಾಳಿ ನಡೆಸಿ 4 ಮಹಿಳೆಯರು ಮತ್ತು 5 ಪುರುಷರು ಸೇರಿದಂತೆ ಒಟ್ಟು 9 ಜನರನ್ನ ವಿಚಾರಣೆಗಾಗಿ ವಶಕ್ಕೆ ಪಡೆದಿದ್ದಾರೆ. ಈ ಪ್ರಕರಣ ಅಧಿಕಾರ ದುರುಪಯೋಗ, ಆಸ್ತಿ ನಿರ್ವಹಣೆ ಮತ್ತು ಕಾನೂನು ಜಾರಿ ಹೊಣೆಗಾರಿಕೆ ಬಗ್ಗೆ ಗಂಭೀರ ಚರ್ಚೆಗಳನ್ನು ಹುಟ್ಟುಹಾಕಿದೆ. ಆದರೆ ಭಾಗಿಯಾಗಿರುವ ಎಲ್ಲ ವ್ಯಕ್ತಿಗಳ ನಿಖರವಾದ ಪಾತ್ರ ಏನು ಅನ್ನೋದನ್ನ ಪತ್ತೆ ಮಾಡೋಕೆ ತನಿಖೆ ನಡೀತಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಪ್ರಯಾಗ್ರಾಜ್ನ ಮಹಿಳಾ ಐಎಎಸ್ ಅಧಿಕಾರಿಯ ಮನೆಯಲ್ಲಿ ಲೈಂಗಿಕ ಜಾಲವೊಂದು ನಡೀತಾ ಇತ್ತು. ನಗರದ ಜನನಿಬಿಡ ಪ್ರದೇಶವಾದ ಕಿಡ್ಗಂಜ್ನಲ್ಲಿ ನಡೆದಿರುವ ಘಟನೆ ಇದು. ಕಳೆದ ಕೆಲ ತಿಂಗಳುಗಳಿಂದ ಪುರುಷರು ಮತ್ತು ಮಹಿಳೆಯರು ರಾತ್ರಿಯಲ್ಲಿ ಮನೆಗೆ ಭೇಟಿ ನೀಡ್ತಾ ಇದ್ರು. ಆರಂಭದಲ್ಲಿ ಇದು ಬಾಡಿಗೆದಾರರ ನಡುವಿನ ಖಾಸಗಿ ವಿಷಯ ಅಂತ ಭಾವಿಸಿ ನೆರೆಹೊರೆಯವರು ಕಡೆಗಣಿಸಿದ್ರು. ಕ್ರಮೇಣ ರಾತ್ರಿಯಲ್ಲಿ ಚಟುವಟಿಕೆ ಹೆಚ್ಚಾಯಿತು. ಪ್ರತಿದಿನ ಮನೆಗೆ ಹೊಸ ಜನ ಬರ್ತಿರೋದು ಕಾಣ್ತು. ಇದು ನೆರೆಹೊರೆಯಲ್ಲಿ ಚರ್ಚೆಗೆ ಕಾರಣ ಆಯಿತು. ಆಜ್ ತಕ್ನ ಪಂಕಜ್ ಶ್ರೀವಾಸ್ತವ್ ಅವರ ವರದಿಯ ಪ್ರಕಾರ ಮನೆಯಲ್ಲಿ ಒಂದು ಕುಟುಂಬ ವಾಸ ಮಾಡ್ತಿದೆ ಅಂತ ಆರಂಭದಲ್ಲಿ ಸ್ಥಳೀಯರು ಭಾವಿಸಿದ್ರು. ಆದ್ರಿಂದ ಯಾರೂ ಬಂದು ಹೋಗುವ ಜನರನ್ನ ಪ್ರಶ್ನೆ ಮಾಡಿರ್ಲಿಲ್ಲ. ವಾತಾವರಣ ಬೇರೆನೇ ರೀತಿಯಲ್ಲಿ ಕಂಡಾಗ ನೆರೆಹೊರೆಯ ನಿವಾಸಿಗಳಲ್ಲಿ ಅನುಮಾನ ಮೂಡಿತು. ಕಡೆಗೆ ಜನವರಿ 4ರಂದು ಕಿಡ್ಗಂಜ್ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ರು. ದೂರು ಸ್ವೀಕರಿಸಿದ ನಂತರ ತಕ್ಷಣ ಕ್ರಮ ಕೈಗೊಳ್ಳುವ ಬದಲು ಪೊಲೀಸರು ರಹಸ್ಯ ಕಣ್ಗಾವಲನ್ನು ಪ್ರಾರಂಭಿಸಿದ್ರು. ನೆರೆಹೊರೆಯಲ್ಲಿ ನಡೆದ ತನಿಖೆಯಲ್ಲಿ ಕೆಲವು ಅನುಮಾನಾಸ್ಪದ ಚಟುವಟಿಕೆಗಳು ಬೆಳಕಿಗೆ ಬಂದವು. ಅನುಮಾನಾಸ್ಪದ ಚಟುವಟಿಕೆಗಳು ದೃಢಪಟ್ಟ ನಂತರ ವಿಶೇಷ ತಂಡವನ್ನು ರಚನೆ ಮಾಡಲಾಯಿತು. ಯೋಜಿಸಿದಂತೆ ಪೊಲೀಸ್ ತಂಡ ಅನಿರೀಕ್ಷಿತವಾಗಿ ಮನೆಗೆ ಆಗಮಿಸಿತು. ಪೊಲೀಸರ ಪ್ರಕಾರ ಅವರು ಬಾಗಿಲು ತೆರೆಯೋಕೆ ಹಲವಾರು ಬಾರಿ ಕರೆಗಂಟೆ ಒತ್ತಬೇಕಾಯಿತು. ಆದರೆ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಇದು ಅವರ ಅನುಮಾನಗಳನ್ನು ಮತ್ತಷ್ಟು ಹೆಚ್ಚಿಸಿತು. ಅವರು ಬಲವಂತವಾಗಿ ಬಾಗಿಲು ತೆರೆದು ಮನೆಯೊಳಗೆ ಪ್ರವೇಶಿಸಿದ್ರು. ದಾಳಿಯ ಸಮಯದಲ್ಲಿ ಒಳಗೆ 5 ಪುರುಷರು ಮತ್ತು 4 ಹುಡುಗಿಯರು ಸಿಕ್ಬಿದ್ರು. ಪೊಲೀಸರು ಆ 9 ಜನರನ್ನ ವಶಕ್ಕೆ ತೆಗೆದುಕೊಂಡ್ರು. ರೂಮ್ಗಳಿಂದ ಕೆಲವು ಅನುಮಾನಾಸ್ಪದ ವಸ್ತುಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಮನೆ ಶೋಧಿಸುವಾಗ ಹೊರಗೆ ನಿಂತಿದ್ದ ವ್ಯಕ್ತಿಯ ಬಗ್ಗೆ ಪೊಲೀಸರಿಗೆ ಅನುಮಾನ ಬಂತು. ಅವನ ಚಲನವಲನಗಳು ಅನುಮಾನಾಸ್ಪದವಾಗಿ ಕಾಣ್ತಿದ್ವು. ಅವನನ್ನ ಬಂಧಿಸಿ ವಿಚಾರಿಸಿದಾಗ ಅವನು ತನ್ನ ಹೆಸರನ್ನ ಸರ್ವೇಶ್ ದುಬೆ ಅಂತ ಬಹಿರಂಗಪಡಿಸಿದ್ದಾನೆ. ಇದುವರೆಗಿನ ತನಿಖೆಯ ಪ್ರಕಾರ ಸರ್ವೇಶ್ ದುಬೆ ಈ ದಂಧೆಯನ್ನ ನೋಡ್ಕೊಳ್ತಾ ಇರೋದು ತಿಳಿದಿದೆ. ಪೊಲೀಸರ ಪ್ರಕಾರ ಸರ್ವೇಶ್ ಮನೆಯ ಹೊರಗೆ ಇದ್ದು ಒಳಗೆ ನಡೀತಿರುವ ಚಟುವಟಿಕೆಗಳ ಮೇಲ್ವಿಚಾರಣೆ ಮಾಡ್ತಿದ್ದ. ಬಂಧಿತರ ವಿಚಾರಣೆ ನಡೆಸಿದಾಗ ಅವರು ಸುಮಾರು 3 ತಿಂಗಳಿಂದ ಈ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರುವುದು ತಿಳಿದು ಬಂದಿದೆ. ಸರ್ವೇಶ್ ಪ್ರಯಾಗ್ರಾಜ್ನ ದರಿಯಾಬಾದ್ನ ಅತ್ರುಯಿ ನಿವಾಸಿ. ಆತ ಪೊಲೀಸರಿಗೆ, ನಾನು ಈ ಮನೆಯನ್ನ ಐಎಎಸ್ ಅಧಿಕಾರಿಯೊಬ್ಬರಿಂದ 3 ತಿಂಗಳ ಹಿಂದೆ ಬಾಡಿಗೆಗೆ ಪಡೆದಿದ್ದೆ. ನನ್ನ ಕುಟುಂಬದೊಂದಿಗೆ ಮನೆಯಲ್ಲಿ ವಾಸ ಮಾಡುವುದಾಗಿ ಹೇಳುವ ಒಪ್ಪಂದಕ್ಕೂ ಸಹಿ ಹಾಕಿದ್ದೆ ಅಂತ ಹೇಳಿದ್ದಾನೆ. ಸ್ಥಳೀಯರ ಪ್ರಕಾರ ಸರ್ವೇಶ್ ಆರಂಭದಲ್ಲಿ ಕೆಲ ದಿನಗಳ ಕಾಲ ತನ್ನ ಕುಟುಂಬದೊಂದಿಗೆ ಇದೇ ಮನೆಯಲ್ಲೇ ಇದ್ದ. ಸ್ವಲ್ಪ ಸಮಯದ ನಂತರ ಆತ ತನ್ನ ಕುಟುಂಬವನ್ನ ಹಳೆಯ ಮನೆಗೆ ಸ್ಥಳಾಂತರಿಸಿ ಇಲ್ಲಿ ಈ ದಂಧೆಯನ್ನ ಆರಂಭಿಸಿದ್ದ. ಬಂಧಿಸಲಾದ 4 ಮಹಿಳೆಯರಲ್ಲಿ ಒಬ್ಬರು ಪಶ್ಚಿಮ ಬಂಗಾಳ, ಒಬ್ಬರು ವಾರಣಾಸಿ ಮತ್ತು 2 ಪ್ರಯಾಗ್ರಾಜ್ನವರು ಅಂತ ಪೊಲೀಸರು ತಿಳಿಸಿದ್ದಾರೆ. ಬಂಧಿತ 5 ಪುರುಷರು ಪ್ರಯಾಗ್ರಾಜ್ನವರು ಅಂತ ಹೇಳಲಾಗಿದೆ. ಪೊಲೀಸರು ಈಗ ಹೆಚ್ಚಿನ ತನಿಖೆಯನ್ನ ನಡೆಸುತ್ತಿದ್ದಾರೆ. ಈ ಹುಡುಗಿಯರನ್ನ ಇಲ್ಲಿಗೆ ಹೇಗೆ ಕರೆತರಲಾಯಿತು ಅನ್ನೋದರ ಪತ್ತೆಗೆ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಯಾವುದೇ ಏಜೆಂಟ್ಗಳು ಭಾಗಿಯಾಗಿದ್ದಾರಾ ಮತ್ತು ಈ ಜಾಲ ಇತರ ನಗರಗಳಿಗೂ ಹರಡಿದೆಯಾ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. आज दिनांक 4 जनवरी को यह सूचना मिली कि थाना कीडगंज क्षेत्र के अंतर्गत एक किराए के मकान में अनैतिक देह व्यापार का कार्य चल रहा है। इसकी सूचना मिलने पर स्थानीय थाना पुलिस और एसीपी साहब मौके पर पहुंचे। वहां से 5 पुरुष और 4 महिलाओं को आपत्तिजनक अवस्था में वहां पर मिले थे। इन सभी को हिरासत में ले लिया गया है। 5 पुरुष सभी प्रयागराज के निवासी हैं और 4 महिलाओं में से 2 प्रयागराज के निवासी हैं, एक वाराणसी और एक पश्चिम बंगाल की रहने वाली है। ये सभी से पूछताछ करने पर पता चला कि लगभग 3 महीने से इनका ये कार्य चल रहा था और अन्य सारी जो जानकारी हैं, सारी विस्तृत जानकारी जो डिटेल में पूछताछ की जाएगी उसके बाद ही सामने आ पाएंगे। इन सभी को हिरासत में लेकर आवश्यक कार्रवाई की जा रही है। ಪೊಲೀಸರು ಎಲ್ಲ ಆರೋಪಿಗಳ ವಿರುದ್ಧ ಪ್ರಕರಣವನ್ನು ದಾಖಲಿಸಿದ್ದು ವಿಚಾರಣೆಯನ್ನು ನಡೆಸಲಾಗುತ್ತಿದೆ. ಇಲ್ಲಿಯವರೆಗೆ ಈ ಪ್ರಕರಣದಲ್ಲಿ ಮನೆ ಮಾಲೀಕರಾದ ಮಹಿಳಾ ಐಎಎಸ್ ಅಧಿಕಾರಿಯ ಯಾವುದೇ ಪಾತ್ರ ಬಹಿರಂಗಗೊಂಡಿಲ್ಲ. ಬಾಡಿಗೆದಾರರು ಈ ದಂಧೆ ನಡೆಸುತ್ತಿರುವ ಬಗ್ಗೆ ಅವರಿಗೆ ತಿಳಿದಿರಲಿಲ್ಲ ಅಂತ ವರದಿ ಹೇಳ್ತಾ ಇದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.